ರಾಜ ರಾಜ ಮಾರ್ಕಾಂಡ ಗಂಡರ ಗಂಡ ಗಂಡು ಬೇರುಂಡ ಗದಾ ನಿಪುಣ ವಜ್ರಗಾಯಿಷ್ಠ ಸರದಂಕ ಮಲ್ಲ ಮಲ್ಲರ ಮಲ್ಲ ಶ್ರೀ ಶ್ರೀ ದುರ್ಯೋಧನ ಮಹಾರಾಜ್ ಕಿ ಜೈ ಬರಾಕ್ ದುರ್ಯೋಧನ ಮಹಾರಾಜ್ ಕಿ ಜೈ ಬರಾಕ್ ಸಹೋದರ ದುಶ್ಯಾಸನ ಅಗ್ರಜ ಗುರುಗಲಾಂಚನ ಮೆರುಗು ಸ್ವರ್ಗ ಸಲಗೆ ಸರಿ ಹೋಲುವಂತಿರೆ ಗುರುಗಲಾಂಚನ ಮೆರುಗು ಸ್ವರ್ಗ ಸಲಗ ಸರಿ ಹೋಲುವಂತಿರೆ ಸ್ವರ ಸಂಪನ್ನ ಕೀರ್ತಿ ಮಣಿಮಕುಟ ಮರ್ಧನನಿಗೆ ದುರೋದರ ನಿಪುಣ ನಿರ್ಜಲೇ ಸಹೋದರ ದುಶ್ಯಾಸನಾದಿಗಳಿರಲ್ ಜನಗೆ ಸುರಸಿಂಧು ತನಯ ಗುರುವಂದ ವಿನಯ ಸಹೋದರ ದುಶ್ಯಾಸನ ಅಗ್ರಜ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ ಕುರುಕುಲ ಸಿಂಹಾಸನದಿ ಛಲವ ಹಿಡದೆ ಶೌರ್ಯದಿಗೆ ಕೈಗದೊರೆ ಗೆಲ್ಲಿಸಿ ಬಾಳುತ್ತಿರೆ ಕುರುಕುಲ ಸಿಂಹಾಸನದಿ ಛಲವ ಹಿಡದೆ ಶೌರ್ಯದಿಗೆ ಕೈಗದೊರೆ ಗೆಲ್ಲಿಸಿ ಬಾಳುತ್ತಿರೆ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯ ರಣದ ನುರಿಸುಗಳ ಒದಿಸದೆ ಬಿಡುವೆನೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯ ರಣದ ನುರಿಸುಗಳ ಒದಿಸದೆ ಬಿಡು ಈ ಮಾವಶಕುನಿ ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಸಹೋದರ ದುಶ್ಯಾಸನ ಈ ಮಾವಶಕುನಿ ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ ಈಗಿರುವಲ್ಲಿ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ ಗುರುಕುಲ ಸಿಂಹಾಸನದಿ ಛಲವ ಹಿಡದೆ ಶೌರ್ಯದಿಗೆ ಕೈಗದೊರೆ ಗೆಲ್ಲಿಸಿ ಬಾಳುತ್ತಿರೆ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ ಪಿತಾಮಹ ಆಚಾರ್ಯ ದ್ರೋಣರೇ ಚಿಕ್ಕಪ್ಪ ವಿದುರ ಸಹೋದರ ದುಶ್ಯಾಸನ ಅಗ್ರಜ ದುರ್ಜಯ ಅಗ್ರಜ ಕರ್ಣ ಮಿತ್ರ ಮಾವ ನನ್ನ ಮಗುವೆ ನೀವೆಲ್ಲರೂ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ದೀರಾ. ರಾಜ್ಯ ಸಕಲ ಸಂಪತ್ತನ್ನು ಕಳೆದುಕೊಂಡು
ಭಿಕ್ಷಟನೆ ಮಾಡುತ್ತಿರುವ ಆ ಎಡಿ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯದ ವಿಚಾರವಾಗಿ ಕೃಷ್ಣನನ್ನು ಸಂಧಿಗೆ ಕಳಿಸುತ್ತಿರುವವರಂತೆ ನೋಡಿದ್ದೀರಾ ಅವರ ಚತುರತೆಯನ್ನು ಎಷ್ಟರ ಮಟ್ಟಿಗಿದೆ ಎಂದು. ದುರ್ಯೋಧನ, ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧವಲ್ಲವೇ? ಯುದ್ಧ ನಾನು ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ತುಳಿತಕ್ಕೆ ಸಿಕ್ಕಿದವರು ಮಧುಸಿದ ಹಾನಿಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಾಚುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನೇ ಯಾರು? ಅಗ್ರಜ, ನಾನು ಮತ್ತು ನನ್ನ ಅಂಗರಾಜನಾದ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳ ಕಣ್ಣೆದುರು ಬೆಳೆದ ನಮಗೇಕೆ ಆ ವಿಚಾರ? ಯಾರು ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ನಾನಿರುವಲ್ಲಿ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನೋ? ಅವನು ನೇರವಾಗಿ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟುಗಣಕ್ಕನುಸಾರವಾಗಿ ಈ ದಾಸಿ ಪುತ್ರನ ವಿದುರನ ಮನೆಗೆ ಹೋದನಂತೆ. ಎಷ್ಟೇ ಆಗಲಿ ಆ ದನ ಕಾಯುವ ಬುದ್ಧಿ ಎಲ್ಲಿ ಹೋಯಿತು? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯಯುತವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಚಕ್ರವರ್ತಿಯಾದ ನಿನ್ನ ಬಳಿಗೆ ರಾಯಭಾರಿಯಾಗಿ ಬಂದೂರಲ್ಲದೆ ಯಾಚನೆಗಾಗಿ ಬಂದಿಲ್ಲ. ಏನು ಹೇಳಿದೆ ವಿದುರ? ಸಾಕು ಬಾಯಿ ಮುಚ್ಚು. ಅರ್ಧ ರಾಜ್ಯದ ವಿಚಾರವಾಗಿ ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು ಬಾಯಿ ಮುಚ್ಚು. ಬಲವಂತನಾದ ನಿನಗೆ ನ್ಯಾಯವು ಅಧೀನವೋ ಅಥವಾ ನ್ಯಾಯಕ್ಕೆ ನೀನು ಅಧೀನವೋ? ರೋಗಿಗೆ ಪಥ್ಯವು ಹೇಗೆ ರುಚಿಸುವುದಿಲ್ಲವೋ ಅಪಥ್ಯವು ಹಾಗೆಯೇ ರುಚಿಸುವುದು. ನಿನ್ನ ಬುದ್ಧಿ ಭ್ರಮಣೆಯಾಗಿದೆ. ಸಹೋದರ ದುಶ್ಯಾಸನ, ಅಗ್ರಜ, ಪೂಜ್ಯನು ಹಿರಿಯನು ಎಂದು ಸಗಡೆಯಿಂದ ಸುಮ್ಮನಿದ್ದರೆ ಮಿತಿ ಮೀರಿ ಮಾತನಾಡುತ್ತಿರುವ ಇವನನ್ನು ಸಭೆಯಿಂದ ಹೇ ವಿದುರ, ಅಣ್ಣನ ಆಜ್ಞೆ ಕೇಳಿಸಲಿಲ್ಲವೇ? ಈಗ ಇಲ್ಲಿಂದ ಹೊರಡು, ಇಲ್ಲವಾದರೆ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರಹಾಕಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಅವಿವೇಕಿ, ನೀನು ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ನಿನಗೆ ಹೇಳಲೇಬೇಕು. ಜಗದೋದ್ಧಾರನಾದ ಶ್ರೀಕೃಷ್ಣ ಪರಮಾತ್ಮನನ್ನು ತೆಗೆದಾಡಿವೆ. ಎಂದಾದರೂ ಒಂದು ದಿನ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳಿ ಎಂದು ಭಾವಿಸಿದ್ದೇನೆ. ಹೇಳುವಂತೆ ಕೇಳು. ಹಿಂದೆ ನೀನು ದ್ರೌಪದಿಯ ವಸ್ತ್ರಾಪಕರಣ ಮಾಡಿಸಿದ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಗೆ ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಬೇಕೆಂದು ಇಟ್ಟುಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡಬೇಕು. ಪ್ರಮಾದವಾಯಿತು. ದುರ್ಯೋಧನ, ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಕರ್ಣ, ಈತನ ಗೊಡ್ಡು ಬೆದರಿಕೆಗೆ ನೀನು ಎದುರುವೆಯ? ದುರದೋ ಪಾರ್ಥನ ಶಿರವಂ ಧರಣಿಗುಳುಪೆನೆನುತ ಶಪಥವನ್ನಾತೋ ಕರ್ಣ. ಮಹೇಶ್ವರನ ಕುವರನಂ ಮೆಚ್ಚಿಸಿ ಮಹೇಶ್ವರನ ಕುವರನಂ ಮೆಚ್ಚಿಸಿ ವರಚಾಪವನಾಂತು ನಿನಗೆ ಸಮನಾರಿ ಹರೈ ಕರ್ಣ. ಕರ್ಣ, ಈತನ ಗೊಡ್ಡು ಬೆದರಿಕೆಗೆ ನೀನು ಎದುರುವೆಯ? ಈತನು ಯಾವಾಗ ತಾನು ಬಿಲ್ಲಿಡಿದು ಯುದ್ಧವನ್ನು ಮಾಡಿರುವನು ಅಥವಾ ಇವನ ಅಲ್ಪ ಬಿಲ್ಲಿನಿಂದ ನಮಗಾಗುವ ಪ್ರಯೋಜನವಾದರೂ ಏನು? ಈಗ ಕೇಳಿರಿ. ಪಾಂಡವರ ರಾಯಭಾರಿ ಕೃಷ್ಣನು ಬಂದಾಗ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದ ಹಾದಲ್ಲಿ ಅಂತವರು ಕೂಡಲೇ ಸಭೆಯನ್ನು ಬಿಟ್ಟು ಹೊರಡಬೇಕಾದಿತ್ತು. ಎಚ್ಚರ!
ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದನಲ್ಲವೇ? ಸಿದ್ಧವಾಗಿದೆ. ತೆಗೆದುಕೊಂಡ ಸಿದ್ಧವಾಗಿರುವುದು. ಒಂದು ನಾನು ದ್ವಾರಕೆಗೆ ಹೋದಾಗ ಹಗಲಿನಲ್ಲಿಯೇ ನಿದ್ರೆ ಬಂದವಂತೆ ನಟಿಸಿ ನನ್ನನ್ನು ಬಹುವಾಗಿ ಕಾಡಿಸಿದನು. ಈಗ ಅದರ ಪ್ರತಿರೋಧವನ್ನು ತೀರಿಸಿಕೊಳ್ಳುವನು. ಎಲ್ಲಿ ಆ ಪಟ್ಟಿಯನ್ನು ಕೊಡು. ತೆಗೆದುಕೊಂಡ. ಧರ್ಮಕಾಂಡವ ಅಹಂಕಾರದಿಂದ ಮೆರೆಯುತ್ತಿರುವನಲ್ಲ. ಭೀಷ್ಮ ದ್ರೋಣಾದಿ ಗುರುಜನರು ಎದ್ದು ನಿಂತು ನಮಸ್ಕರಿಸಿದರೂ ಸಹ ಈತನು ಕಣ್ಣೆತ್ತಿ ನೋಡದ ಹಾಗೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಎಲೈ ನನ್ನ ಯೋಗಮಾಯೆ, ಜಾಗೃತಳಾಗು. ದುರ್ಯೋಧನ, ಚಕ್ರವರ್ತಿ ಸಾರ್ವಭೌಮನಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲಯ್ಯ. ಕೃಷ್ಣ, ಚಂದ್ರಕುಲ ಚಕ್ರವರ್ತಿಯಾದ ನಾನು ನಿನಗೆ ನಮಸ್ಕರಿಸಿದ ಪಡಬೇಡ ಕೃಷ್ಣ. ದೂತನಾಗಿ ಬಂದಿರುವ ನಿನಗೆ ದೂತ ಲಕ್ಷಣಗಳಿವೆಯಾ ಇಲ್ಲವಾ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದ್ರಷ್ಟೇ. ಅಂದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದ ಕೊಡಬೇಡ. ಬಂದಿದ್ದಾಗಿತ್ತು, ಕುಳಿತುಕೋ ಪಾಂಡವರ ರಾಯಭಾರಿ, ಕುಳಿತುಕೋ. ಕೃಷ್ಣ, ನಿನಗೆ ನರ್ತನವೆಂದರೆ ಬಹಳ ಪ್ರಿಯವಲ್ಲವೇ? ಓಹೋ, ಇರಬಹುದು. ಇರಬಹುದು ಏನು, ಇದ್ದದ್ದೇ. ಗೋಪಿಕಾಂಗನ ನರ್ತನ ನೋಡಿ ಬೇಸತ್ತ ನಿನಗೆ ನಮ್ಮ ರಾಜ ನರ್ತಕಿಯರ ನೃತ್ಯವನ್ನು ನೋಡಿ ಆನಂದ ಪಡು. ಸಹೋದರ ದುಶ್ಯಾಸನ, ಅಗ್ರಜ, ನರ್ತಕಿಯನ್ನು ಬರಮಾಡು. ಯಾರಲ್ಲಿ ಬರಮಾಡಿ. ಸಹೋದರ ದುಶ್ಯಾಸನ,
ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ಸಹೋದರ ದುಶ್ಯಾಸನ, ರಿಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೇಮದ ಕುವರ ಗಾಂಧಾರಿ ದೇವಿಯ ಪ್ರೇಮದ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ನೀಲವರ್ಣಧಾರಿ ಚೆಲುವ ನೀಲವರ್ಣಧಾರಿ ಚೆಲುವ ಕೊಳಲನ್ನ ಜಗದ ಜನರ ಮನವ ಮರುಳುಗೊಳಿಪ ಶ್ರೀಕೃಷ್ಣ ಮುರಹರಿ ಹರಿ ರಾಜಾದಿರಾಜನಾಗಿರುವಲ್ಲಿ ಆ ಕೃಷ್ಣನ ಗುಣಗಾನವೇ. ನರ್ತಕಿ ಎಲ್ಲಿ ಇನ್ನೊಂದ್ಸಾರಿ ನಟಿಸು. ತಕದಿಮಿ ತಕ ಜಣ್ಣು ತಕದಿಮಿ ತಕ ಜಣ್ಣು ತಕದಿಮಿ ತಕ ಜಣ್ಣು ತಾಮ್ 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 ತಕದಿಮಿ ತಕ ಜಣ್ಣು ತಕದಿಮಿ ತಕ ಜಣ್ಣು ತಕದಿಮಿ ತಕ ಜಣ್ಣು ತರಗಡದಾಮ್ ತರಗಡದಾಮ್
ತಕದಿಮಿ ತಕ ಜಣ ತಾಮ್ ತಾಮ್ ತಾ ತಕದಿಮಿ ತಕ ಜಣ ತರಗಡದಾಮ್ ತರಗಡದ ತತ್ತಿ ತಕದಿನ ದಿಮ್ ದಿ ತಕದಿನ ದಿಮ್ ತಕದಿನ ದಿಮ್ ತ ದಿ ಗಿ ನ ತಮ್ ತತ್ತಿ ಗಿಣ್ಣ ತೋ ತತ್ತಿ ಗಿಣ್ಣ ತಮ್ ತತ್ತಿ ಗಿಣ್ಣ ತಮ್ ತತ್ತಿ ಗಿಣ್ಣ ತ ಕರುನಾಡು ಕುರುಭೂಪರಾಜೇಶ್ವರ ಭೀಮನಿಗಿವನು ಕೊಡುವೈರಿ ಪುರದೊಡೆಯ ಗದದಾರಿ ಕೃಷ್ಣನಿಗಿವನು ಕೊಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವನಿಗೆ ಸಾಟಿ ಯಾರು ಇಲ್ಲ ಇವನಿಗೆ ಸಾಟಿ ಯಾರು ಇಲ್ಲ ಕರುಣಾಳು ಕುರುಭೂಪರಾಜೇಶ್ವರ ಬಲ್ಕಿಣ ತರುವಂ ಕುಲತಿಲಕ ಮಗುಡೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ 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 ಕೃಷ್ಣ, ನತ್ತನು ನೋಡಿದ್ದಾಯಿತಲ್ಲ, ಇನ್ನು ನೀನು ಬಂದಿರೋ ವಿಚಾರವನ್ನು ತಿಳಿಸು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವೆ. ಮುಖ್ಯವಾದ ವಿಚಾರ ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನಾದರೂ ಇದ್ದರೆ ಹೇಳು, ಸಂತೋಷವಾಗಿ ಕೇಳುತ್ತೇನೆ. ದುರ್ಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಮುರಹರಿಯು ಬಂದ ಉದ್ದೇಶವನ್ನು ಸಭೆಗೆ ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ಆಗದಿದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿರುವಿರಿ. ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಬಹುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಭೂಮಿಯನ್ನು ತೊಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು, ಧರ್ಮಶೀಲರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವು ಉಳಿದಿದೆ. ಅವರು ನನ್ನೊಡನೆ ಈ ರೀತಿಯ ಸಂದೇಶವನ್ನು ಕಳುಹಿಸಿದ್ದಾರೆ: ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು, ಇನ್ನು ತಮ್ಮ ವಾಗ್ದಾನದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು. ಸಭಾಸದರೇ,
ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡವಂದರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಶಾಗೃಹ ದಹನ, ಕಪಟದ್ಯೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಧರಿಸಬೇಕಾಗುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಸಭಾಸದರೇ, ಶ್ರೀಕೃಷ್ಣನು ತಿಳಿಸಿದ ವಿಚಾರವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಈ ವಿಚಾರವನ್ನು ಮನ್ನಿಸಿ ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತ ವಿಷವಾಗುವುದು. ಕುಮಾರ ದುರ್ಯೋಧನ, ನೀವು ಪಾಂಡವರು ಸಹೋದರರಲ್ಲವೇ? ಈ ವಿರೋಧವನ್ನು ಬಿಟ್ಟು ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯವನ್ನು ನೀಡಿ ಮೈತ್ರಿಯಿಂದ ಬಾಳುವುದು ಒಳ್ಳೆಯದು. ಇದು ನನ್ನ ಅಭಿಮತ. ಆಚಾರ್ಯ ದ್ರೋಣರೇ, ಕರೆಸಿ ಗನೇನು ಅನುಜಾತರನ್ನು ಕರೆಸಿ ಗನೇನು ಅನುಜಾತರನ್ನು ರಾಜವನ್ನು ಕೊಟ್ಟು ರಾಜವನ್ನು ಕೊಟ್ಟು ಸೌಖ್ಯದಿಂದ ಬಾಳು ದಾಲಿಸು ತನಯ ತನಯ ಕವಿಗುಣ ಜಗಿನ ದಾಲಿಸು ತನಯ ತನಯ ಬಂಧು ಪುತ್ರರನ್ನು ಕರೆಸಿ ಪಾಂಡು ಪುತ್ರರನ್ನು ಕರೆಸಿದ ನೀನು ಪಾಂಡು ಪುತ್ರರನ್ನು ಕರೆಸಿದ ನೀನು ಪಾಂಡು ಪುತ್ರರನ್ನು ಕರೆಸಿದ ನೀನು ರಾಜವನ್ನು ಕೊಟ್ಟು ರಾಜವನ್ನು ಕೊಟ್ಟು ಸೌಖ್ಯದಿಂದ ಬಾಳು ಲಾಲಿಸು ತನಯ ತನಯ ರವಿಕುಲ ಶಶಿಗಿಲ ಕಲಾಲಿಸು ತನಯ ತನಯ ಸುಯೋಧನ, ಆಚಾರ್ಯರೇ, ನೀವು ಅಣ್ಣ ತಮ್ಮಂದಿರಲ್ಲವೇ?
ಧರ್ಮವಾಗಿ ಅವರಿಗೆ ಸೇರಬೇಕಾದ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು. ಇದೇ ನನ್ನ ಅಭಿಪ್ರಾಯ. ಸುಯೋಧನ, ಯಾರು? ಓಹೋ, ಚಿಕ್ಕಪ್ಪ. ಚಿಕ್ಕಪ್ಪ ಚಿಕ್ಕ ಅಪ್ಪರೇ ಹೊರತು ಇಲ್ಯಾರಿಗೂ ದೊಡ್ಡ ಅಪ್ಪನಲ್ಲ. ನೀತಿ ವಚನ ಹೇಳುವುದಲ್ಲಿ ನೀನು ಒಬ್ಬರು. ನಡೆಯಲಿ ನಿನ್ನ ರಂಡರೋದನವು. ಅಹುದು ದುರ್ಯೋಧನ, ನನ್ನದು ಅರಣ್ಯರೋಧನವೇ. ನಿನ್ನಂಥವನಿಗೆ ಉಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವವರನ್ನು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದು ನಮ್ಮ ಕರ್ತವ್ಯ. ನಾನು ಈಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಸುಯೋಧನ, ಈಗ ನೀನು ಯೌವನ ಮತದಿಂದ ಮೆರೆಯುತ್ತಿರುವೆ, ರಾಜ್ಯ ಮತದಿಂದ ಮೆರೆಯುತ್ತಿರುವೆ. ನಮ್ಮ ಉಪದೇಶಗಳು ನಿನಗೆ ರುಚಿಸುವುದಿಲ್ಲ. ಆದರೂ ಹೇಳುವೆನು ಕೇಳು. ಮಹಾ ಭೀಷ್ಮನು, ಆಚಾರ್ಯ ದ್ರೋಣರು, ಪರಮಾತ್ಮನು ಹೇಳಿದಂತೆ ನಾನೇನು ಹೆಚ್ಚಿನದ ಹೇಳಲಾರೆ. ಆದರೆ ಒಂದು ಮಾತು, ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ರಾಜ್ಯವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆಷ್ಟಾದರೂ ಭೂಮಿಯನ್ನು ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ವಿದುರ, ಸಾಕು, ಸುಮ್ಮನೆ ಕುಳಿತುಕೋ. ನಿನಗಾಗಲಿ, ಕೃಷ್ಣನಿಗಾಗಲಿ, ತಾತರಿಗಾಗಲಿ, ದ್ರೋಣಾಚಾರ್ಯರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರುವವೋ? ಆ ಪಾಂಡವರು ಮಾತ್ರ ನಿರ್ದೋಷಿಗಳಲ್ಲವೇ? ಕುಂತಿಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕಂತೆಯೇ ಮಾತನಾಡಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯ ಕಾರ್ಯವನ್ನು ಬಹಳ ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮರಣ ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದನ್ನು ಚೆನ್ನಾಗಿ ತಿಳಿದಿರು. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಪಾಂಡವರು ನಿಜವಾಗಿಯೂ ಸಾಹಸಿಗಳೇ ಆಗಿದ್ದಲ್ಲಿ ಈ ಅಖಂಡ ಸಾಮ್ರಾಜ್ಯವನ್ನು ಪಡೆಯುವ ಇಚ್ಛೆ ಅವರಿಗಿದ್ದರೆ ನನ್ನೊಡನೆ ಯುದ್ಧ ಮಾಡಿ ಜಯಿಸಲಿ, ಅಥವಾ ಪುನಃ ಕಾಡಿಗೆ ಹೋಗಲಿ. ಪುನಃ ಕಾಡಿಗೆ ಹೋಗಲಿ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ಮಾಡು ನಿನ್ನ ವಾಕುಟತ್ವವನ್ನು. ನಾನದನ್ನು ಚೆನ್ನಾಗಿ ಬಲ್ಲೆ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಾಶಯದ, ದುಸ್ಸಹವಾಸದ, ದುರಾಭಿಮಾನದ ದುರಾಶಯವೇ? ಭಲೆ ಭಲೆ ಕೃಷ್ಣ, ಬಹಳ ಚೆನ್ನಾಗಿ ಹೇಳಿದೆ. ಆಗಲ್ಲ ಕೇಳು ಕೃಷ್ಣ, ಈ ಕೌರವನನ್ನು ಸದೆ ಬಡಬೇಕೆಂದಲ್ಲವೇ ನಿನ್ನ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ಕರ್ಣನನ್ನು ವಧಿಸಬೇಕೆಂದಲ್ಲವೇ ನಿನ್ನ ನಪುಂಸಕ ಪಾರ್ಥ? ಅದು ದುರಹಂಕಾರ. ಇನ್ನು ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿರಲ್ಲವೇ ಪಾಂಡವರು? ಅದು ಕೃಷ್ಣ ದುಸ್ಸಹವಾಸ. ನಾವೇ ವೀರರು, ಸಮರ್ಥರು ಎಂದು ಹೇಳಿಕೊಂಡು ಎಮ್ಮೆಗೊಳ್ಳುತ್ತಿರಲ್ಲವೇ ನಿನ್ನ ಹೇಳಿ ಪಾಂಡವರು? ಅದು ದುರಾಶಯ. ಈ ದುರ್ಯೋಧನ ದುಶ್ಯಾಸನನ್ನು ಪುಡಿಗಾಯ್ದು ಈ ಭಾರತ ಖಂಡದಲ್ಲಿ ತಮ್ಮ ಧ್ವಜಾಪತಯಕೆಯನ್ನು ಆರಿಸುವ ಯೋಚನೆ ಮಾಡಿದ್ರಲ್ಲವೇ ಆ ನಿನ್ನ ಹೇಳಿ ಪಾಂಡವರು? ಕೃಷ್ಣ, ಅದು ದುರಾಶಯ. ಹೆಚ್ಚೇನು ಕೃಷ್ಣ, ನೀವಾರು ಏನು ಹೇಳಿದಾಗ್ಯೂ ಈ ದುರ್ಯೋಧನ ಮನಸ್ಸು ಚಲಿಸಲಾಗದು, ಚಲಿಸುವುದೂ ಇಲ್ಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಇನ್ನು ನೀನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ದುರ್ಯೋಧನ, ನೀತಿಶಾಸ್ತ್ರ ವಿಶಾರದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು.
ಸತ್ಯಕ್ಕೆ ಭಂಗ ಬರುವುದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂಬ ಧರ್ಮರಾಯನ ಧರ್ಮವನ್ನು 3 ಲೋಕವೇ ಕೊಂಡಾಡುತ್ತಿರುವುದು. ಇನ್ನು ಪ್ರಳಯ ಕಾಲದ ಗುಡುಗಿನಂತೆ ಹಿಡಿಂಬ ಕೀಚಕಾದಿ ದಾನವರನ್ನು ಸಂಹರಿಸಿದ ರುದ್ರಾಂಶ ಸಂಭೂತನು 1000 ಆನೆಯ ಬಲವುಳ್ಳ ಭೀಮಸೇನನ ಪರಾಕ್ರಮವು ಇಡೀ ಜಗತ್ತಿಗೆ ತಿಳಿದಿರುವುದು. ಅದರ ಅನುಭವವು ನಿನಗೂ ಆಗಿರುವುದು. ಇನ್ನು ಪರಶುವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಅರ್ಜುನ, ಅವನ ಪರಾಕ್ರಮಗಳ ಮುಂದೆ ನಿಮ್ಮಗಳ ಪರಾಕ್ರಮವೇನೂ ನಡೆಯದು. ಇನ್ನು ಮಾತೃಕುಮಾರರಾದ ನಕುಲ ಸಹದೇವ ಮಹಾಮೇಧಾವಿಗಳು. ವಿಚಾರ ಮಾಡು ಕೌರವೇಶ್ವರ. ಒಳ್ಳೆಯವರ ಪರಾಕ್ರಮವನ್ನೇ ಹೊರಡ್ತಿರ್ವೆ ಕೃಷ್ಣ. ಕೈಲಾಗದ ಹೇಳಿ ಹಾ ಧರ್ಮರಾಯ ಸಾಧ್ವಿಯಂತೆ ವೇಷ ಧರಿಸಿ ಈ ಲೋಕವನ್ನೇ ವಂಚಿಸುತ್ತಿರುವ ನಪಂಸಕ. ಇನ್ನು ಆ ನಿನ್ನ ಹೊಟ್ಟೆ ಭಾಗ ಭೀಮ ಕಾಡು ಮನುಷ್ಯನಾದ ಇಡಂಬರನ್ನು ಕೊಂದ ಮಾತ್ರಕ್ಕೆ ಅವನೇನು ಅಜಯನೋ? ಇನ್ನು ಅವನೇ ಕೀಚಕನನ್ನು ಕೊಂದ ಎಂದು ನೋಡಿದವರ್ಯಾರು? ಕೃಷ್ಣ, ಒಂದು ವೇಳೆ ಕೊಂದಿದ್ದರೂ ಅದು ನಿನ್ನ ತಂತ್ರದಿಂದ. ಕಪಟ ನಾಟಕ ಸೂತ್ರಧಾರಿ, ನಿನ್ನ ಕುತಂತ್ರದಿಂದ ಇಂತಹ ಕೊಲೆಪಾತಕನು ರೌದ್ರಾಂಶ ಸಂಭೂತನ 1000 ಆನೆ ಬಲವುಳ್ಳವನ ನಿನ್ನ ಭೀಮ. ಆಗಿದ್ದ ಪಕ್ಷದಲ್ಲಿ ತುಂಬಿದ ಸಭೆಯಲ್ಲಿ ಪದ್ಯ ವಸ್ತಾವಣ ಮಾಡುವಾಗ ಎಲ್ಲಿ ಹೋಯಿತು ಕೃಷ್ಣ ಅವರ 1000 ಆನೆಯ ಬಲ? ಇನ್ನು ಮಾದ್ರಿಕುಮಾರರಾದ ನಕುಲ ಸಹದೇವರು, ಇನ್ನು ಆ ನಿನ್ನ ಅರ್ಜುನ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಕೈಗೆ ಬಳೆಗಳನ್ನು ತೊಟ್ಟು ವಿರಾಟ ನಗರದ ಉತ್ತರೆಗೆ ತಕ್ಕ ಥೈ ಎಂದು ನರ್ತನ ಕಲಿಸಿದ ವಂಶಕನಲ್ಲವೇ? ಅವನ ಪರಾಕ್ರಮವನ್ನು ನಾನು ಚೆನ್ನಾಗಿ ಬಲ್ಲೆ ಕೃಷ್ಣ. ಇನ್ನು ಮಾದ್ರಿಕುಮಾರರಾದ ನಕುಲ ಸಹದೇವರು ಈಗ ತಾನೇ ಕಂಡುಬಿಡುತ್ತಿರುವ ಆ ಬಾಲಕರಿಂದಲೇ ಏನಾದೀತು? ಒಬ್ಬ ಗೋಪಾಲಕ, ಇನ್ನೊಬ್ಬ ವಿಶ್ವಪಾಲಕ. ಈಗ ಹೇಳು ಕೃಷ್ಣ, ಎಷ್ಟೇ ಆಗಲಿ ಪಾಂಡವರು ನಿನ್ನವರು. ಅವರ ಪರಾಕ್ರಮವನ್ನು ಹೊಗಳುವುದು ಗೋಪಾಲಕರಾದ ನಿನಗತಿ ಸೇವೆ ಹೊರತು ಭೂಪಾಲಕರಾದ ನನಗಲ್ಲ ಕೃಷ್ಣ. ಕೃಷ್ಣ, ಇಲ್ಲಿಯವರೆಗೂ ನಿಮ್ಮವರ ಪರಾಕ್ರಮವೊಂದೇ ಹೇಳಿದೆಯಲ್ಲ, ಈಗ ನಮ್ಮವರ ಪರಾಕ್ರಮವನ್ನು ಹೇಳುವನು ಕೇಳುವೆಯಾ? ಈ ಭರತ ಖಂಡವನ್ನೇ ಸುಸಾಮರ್ಥ್ಯ ಜಯಿಸಿ ಹೇಳುತ್ತಿರುವ ನಾನು ಸಾಹಸಿಯೋ, ಅಥವಾ ನನಗೆದರಿ ಕಾಡು ಮೇಡದನ್ನಲಾಯ್ತಿರುವ ಆಡಿನ ಹೇಳಿ ಪಾಂಡವರು ಸಾಹಸಿಗಳು? ಆ ನಿನ್ನ ಅರ್ಜುನನ ಚಿರಸ್ಸನ್ನು ಛೇದಿಸುವುದಾಗಿ ಶಪಥ ಮಾಡಿ ಕುಮಾರಸ್ವಾಮಿಯನ್ನೇ ಮೆಚ್ಚಿಸಿ ಕಾಲವಿಷ್ಣು ಎಂಬ ಮಹಾತನಸನ್ನು ಪಡೆದಿರುವ ಈ ನನ್ನ ಮಿತ್ರ ಕರ್ಣ. ಇನ್ನು ಆ ನಿನ್ನ ಬಂಡ ಭೀಮನ ರುಂಡ ಮುಂಡಗಳನ್ನು ಚಂಡಾಡಲು ಸದಾ ಸಿದ್ಧನಾಗಿರುವ ಈ ನನ್ನ ತಮ್ಮ ದುಶ್ಯಾಸನ. ಇನ್ನು ಸಮಯ ಸಂಜೀವಿನಿ ಅಂತಿರುವ ಈ ನಮ್ಮ ಮಾವ ಸೌಬಲ ರಾಜಶಕುನಿ. ಇನ್ನು ಪರಾಕ್ರಮಿಗಳಾದ ಸೈಂಧವರಾಜ, ದುರ್ಜಯ, ನನ್ನ ತಾತ ಭಾರವ ವಿಜಯಾತೀತ ಭೀಷ್ಮಾಚಾರ್ಯರು. ಇವರು ಸ್ವತಃ ಧನುರ್ಧಾರಿಯಾಗಿ ನಿಂತರೆಂದರೆ ಈ ಚತುರ್ದಶ ಭುವನದಲ್ಲಿ ಇವರನ್ನು ಸೋಲಿಸುವಂತಹ ವೀರರು ಮತ್ತೊಬ್ಬರಿಲ್ಲ. ಕಪಟ ನಾಟಕ ಸೂತ್ರಧಾರಿ, ಇದು ನಿನಗೂ ತಿಳಿದಿರುವ ವಿಚಾರವೇ. ಇನ್ನು ಆಚಾರ್ಯ ದ್ರೋಣರು ಪಾಂಡವರಿಗೂ ನಮಗೂ ಶಸ್ತ್ರಾಭ್ಯಾಸ ಕಲಿಸಿದ ಮಹಾಗುರುಗಳು. ಇವರ ಅಸ್ತ್ರಕೌಶಲ್ಯವು ಈ ಜಗತ್ತಿಗೆ ತಿಳಿದಿರುವುದು. ಈಗ ಹೇಳು ಕೃಷ್ಣ, ಇಂತಹ ಅತಿರಥ ಮಹಾರಥರ ಮುಂದೆ ಆ ನಿನ್ನ ಹೇಳಿ ಪಾಂಡವರು ಅಗ್ರಜ, ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಅಗ್ರಜ, ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ನಾಡು ದೊರಕದು ಕಾಡಿ ಹೋಗಲಿ, ಕೊಡಲಾಗಲಿ ರಾಜ್ಯವನ್ನು.
ತುಂಬಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ದ್ವೇಷ ಜ್ವಾಲೆಯು ಇಂತಹ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ನೀನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಕೃಷ್ಣ, ಬಡಬಡ ಗಿಡಗರ ಪಡೆಗಳನ್ನೆಲ್ಲ ಕೃಷ್ಣ ದಟ್ಟುವೆ, ಬಡಬಡ ಗಿಡಗರ ಪಡೆಗಳನ್ನೆಲ್ಲ ಕಡಿ ದಟ್ಟುವೆ. ಕೃಷ್ಣ, ಕುಟ್ಟುತ್ತ ಕುಡಿಯುತ್ತ ದ್ರೋಹಿ, ಮೆಟ್ಟುತ್ತ ಮೆರೆಯುತ್ತ ವೈರಿ. ಕುಟ್ಟುತ್ತ ಕಡಿಯುತ್ತ ದ್ರೋಹಿ, ಮೆಟ್ಟುತ್ತ ಮೆರೆಯುತ್ತ ವೈರಿ. ಕುಟ್ಟುತ್ತ ಮೆಟ್ಟುತ್ತ ಪುಡಿ ಪುಡಿ ಕುಟ್ಟುವೆ ಕೃಷ್ಣ, ಕುಟ್ಟುತ್ತ ಮೆಟ್ಟುತ್ತ ಪುಡಿ ಪುಡಿ ಕುಟ್ಟುವೆ ಕಡಿ ದಟ್ಟುವೆ. ಬಡ ಬಡ ಗೆಡುಗೆರ ಪಡೆಗಳನ್ನೆಲ್ಲ ಕಡಿ ದಟ್ಟುವೆ. ಕೃಷ್ಣ, ಅಲಮರ ಎದೆಗಳ ಮೆಟ್ಟಿ, ಸುಳ್ಳರ ಶಿಲೆಗಳ ಸುತ್ತಿ. ಕೃಷ್ಣ, ಅಲಮರ ಎದೆಗಳ ಮೆಟ್ಟಿ, ದುರುಳರ ಶಿಲೆಗಳ ಸುತ್ತಿ. ಕುಟ್ಟುತ್ತ ಮೆಟ್ಟುತ್ತ ಪುಡಿ ಪುಡಿ ಕುಟ್ಟುವೆ ಕೃಷ್ಣ, ಮೆಟ್ಟುತ್ತ ಪುಡಿ ಪುಡಿ ಗಟ್ಟುವೆ ಕಡಿ ದಟ್ಟುವೆ. ಬಡ ಬಡ ಬೆಡುಗರ ಕಡೆಗಳನ್ನೆಲ್ಲ ಕಡಿ ದಟ್ಟುವೆ, ಕಡಿ ದಟ್ಟುವೆ. ಗೋರಿ ದಾಟಿದೆ. ದುರ್ಯೋಧನ, ಜಗತ್ತಿನ ದಾವ ಶಕ್ತಿ ಎದುರಾದರೂ ತೊಡಗಿಸುವನೆಂದು ದಿಟ್ಟತನದಿಂದ ನುಡಿಯಾಡಿರುವ ನೀನು ಕೇವಲ ಈ ದನ ಕಾಯುವ ಗಲ್ಲನ ಮಾತಿಗೆ ಮರಳಾಗುವುದೇ? ಚಟೆ! ಕೃಷ್ಣ, ಸಮರದಲ್ಲಿ ಸೆಣಸಾಡಲು ಸಿದ್ಧರಿರುವ ಭೀಷ್ಮ, ದ್ರೋಣ, ಕರ್ಣ ಮೊದಲಾದ ಮಹಾರಥಿಗರ ಮುಂದೆ ವಿಚಾರವನ್ನು ಹೇಳುತ್ತಿರುವೆಯಾ? ಕೃಷ್ಣ, ನಿನ್ನ ಮನಸ್ಸಿನ ಅಂತರಾಳದಿ ಮುಂದೊದಗುವ ಭೀಕರ ರಣಾಂಗಣದಲ್ಲಿ ಆ ಪಾಂಡವರೊಡನೆ ಕೂಡಿ ಇಡೀ ಗುರುಕುಲವನ್ನೇ ವಿನಾಶ ಮಾಡಲು ಕಪಟತನದಿಂದ ಹವಣಿಸುತ್ತಿರುವೆಯ ಯದುಕುಲ ಚೂಡಾಮಣಿ. ಅದು ಹಾಗಲ್ಲ, ಕೇಳು ಕೃಷ್ಣ. ನಿನ್ನನ್ನೇ ನಂಬಿ ತಾವೇ ವೀರರು, ಶೂರರು, ಮೇಧಾವಿಗಳು, ಪ್ರತಾಪಶಾಲಿಗಳನ್ನು ಬೀಗುತ್ತಿರುವ ಆ ಪಾಂಡವರ ಅಡಗಿಸಿ ನೂಪುರಗಳನ್ನು ಧರಿಸಿ ನಟಿಸಿ ತಕತೈ 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 ಎಂದು ನಾಟ್ಯ ಕಲಿಸದನಲ್ಲವೇ ಆ ನಿನ್ನ ಪ್ರಿಯ ಮಿತ್ರ ಆ ಗಂಡಿ ಭಾರತನ ಅಡಗಿಸಿ ಬಂಡಿ ಬಂಡಿ ಅನ್ನವನ್ನುಂಡು ಬಂಡ ಮಗಳನ್ನು ಕೊಂದು ಈ ರಾಜ್ಯಕ್ಕಾಗಿ ಬೀಗುತ್ತಿರುವ ಹೊಟ್ಟೆ ಬಾಕ ಭೀಮ ಅವನ ರುಂಡ ಮುಂಡಗಳನ್ನು ತುಂಡರಿಸಿ ಚೆಂಡರಿಸಿದರೆ ನಾನು ಛಲದಂಕಮಲ್ಲ, ಸರ್ಪರಾಜನ ಗುರು ದೊರೆಯನುಜ, ದುರ್ಜಯನಲ್ಲ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ. ಕೃಷ್ಣ, ನಡೆ ನಡೆ, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ವೈರಿ ಅರ್ಜುನನ ಮೇಲೆ ಅಗೆ ತೀರದೆ ಹೊರತು ಈ ರಾಧೇನಿಗೆ ಭೃಷ್ಟಾನ್ನ ವೃಕ್ಷಿಸದು. ರಾಜೇಂದ್ರ, ಸಂಧಿಯ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುವೆಯಾ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷದಿಂದ ಕ್ಷತ್ರಿಯ ಸಮೂಹವನ್ನೇ ನಾಶ ಮಾಡಲು ಯೋಚಿಸುವೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ
ದೂತನಾಗಿಹ ನಿನಗೆ ದಾತನಾರೋ ಬಯಸಿ ಕೆಣಕಿ ಫಲಿಸಿದೊಡೆ ಮುಂದೆ ಬರುವುದು ಘೋರ ಸಮರ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಪಾಂಡುತನೆಯರ ಹಿತವನ್ನು ಬಯಸುತ್ತ ಪಾಂಡುತನೆಯರ ಹಿತವನ್ನು ಬಯಸುತ್ತ ಸಂಧಿಯ ನಾಟಕವ ಆಡಲೆಂದು ಬಂದೆಯ. ಸಂಧಿಯ ನಾಟಕವ ಆಡಲೆಂದು ಬಂದೆಯ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ. ಹಠವಂತರು ನಾವು ಕೃಷ್ಣ ಕೃಷ್ಣ ಹಠವಂತರು ನಾವು ಹಿತವಿದು ತಿಳಿದೆ ಹಠವಂತರು ನಾವು ಹಿತವಿದು ತಿಳಿದಿ ದುರಧನು ಪಾತನ ಶಿರವನ್ನು ದುರಧನು ಪಾತನ ಶಿರವನ್ನು ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ ರಾಮ ವಲ್ಲಭನೇ. ಕೃಷ್ಣ, ಆ ನಿನ್ನ ಪ್ರಾಣ ಮಿತ್ರ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲವೇ? ಯದುಪತಿ, ಆ ನಿನ್ನ ಧರ್ಮಕ್ಕಿಂತ ನಾನು ಜೀವಿಸಿರುವ ತನಕ ಈ ನನ್ನ ಸ್ವಾಮಿಗಾಗಿ ನನ್ನ ತನುಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಮೇಲು. ಯದುಪತಿ, ಈ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ, ಒಪ್ಪಲಾಗದು. ಕರ್ಣ, ಯಾಧವಾಗ್ರಿಯ ಕಂಟಲು ಬಿಗಿದಂತಾಯಿತು ಈ ನಿನ್ನ ಬಿರುನುಡಿಗಳ ಮಾತುಗಳಿಂದ. ಮಾವಾ, ಓಹೋ, ಬೇರೆ ಮೀರಿತು. ಬಾ ಕರ್ಣ. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು ದುರ್ಯೋಧನ. ಭಾರತ ಭೂಮಿ ಜಗತಿ ದುರಾಜ, ಭಾರತ ಭೂಮಿ ಜಗತಿ ದುರಾಜ, ಸಮಾನ ಕರುಣ ನಿರಾಕರಿಸಲಿದೆ ಭಾರತ ಭೂಮಿ ಜಗತಿ ದುರಾಜ, ಜಗತಿ ದುರಾಜ. ಕರೆಸಿದಲ್ಲಿ ಅನುಜ
ಬಯಸಿದನೇ ಅದು ಜಾಗರ ಕರೆಯನಿಟ್ಟು ಚಾಪಿ ಪಡೆ ಸತಿಯಾರು ವೀರ ಕರೆಯನಿಟ್ಟು ಚಾಪಿ ಪಡೆ ಸತಿಯಾರು ವೀರ ಭೈರವನೇ ನೀಗಿನಿ ಕೈರನಯ ತಾಳೈ ಭೈರವನೇ ನೀಗಿನಿ ಕೈರನಯ ತಾಳೈ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಬರಗುಣ ಬರೆಯುವುದರೆಯ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಬರಗುಣ ಬರೆಯುವುದರೆಯ ಭಾರತ ಭೂಮಿ ಜಗದ್ಗುರುರಾಜ ನಿರಾಕರಿಸಲಿದೆ ಭಾರತ ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಈ ನಿನ್ನ ಗುರು ಹಿರಿಯರು, ಬಂಧು ಬಾಂಧವರು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇಕೆ ನಾಶಗೊಳಿಸವೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಪ್ರೀತಿ, ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನನ್ನು ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸಿರುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನೊಡನೆ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಜಗತ್ತು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ಈ ದಾನವ ವಿಜಯ ಎದುಪದಿದೆಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಕರ ಯುದ್ಧದಲ್ಲಿ ಕೇವಲ ಮಾನವ ರಾಶಿಯನ್ನು ಉತ್ತರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ತಪ್ಪೇನಿದೆ ಅದು ರಾಜ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯದ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಛಾತ್ರ ಧರ್ಮ ವಿಹುದೇ ಆ ಹೇಳಿ ಪಾಂಡವರಲ್ಲಿ ಛಾತ್ರ ಧರ್ಮ ವಿಹುದೇ ಆ ಹೇಳಿ ಪಾಂಡವರಲ್ಲಿ ರೂಢಿ ಒಳಗವರದೆಂತು ಶ್ರೇಷ್ಠವೆನಿಬ್ಬರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಕೃಷ್ಣ, ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ನೀದನಲ್ಲವ ಕೃಷ್ಣ, ಅರಿತು ನೀದನಲ್ಲವ ಭ್ರಾಂತಿ ಮೂಡಿದೆಯಾ ಮುಕುಂದ? ಪಾಂಡವರು ಭಿಕ್ಷಾವೃತ್ತಿಯವರಿಗೆ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ಅಖಂಡ ಸಾಮ್ರಾಜ್ಯ ಒಪ್ಪಿಸುವ ಅಪಮಾನವು ನನ್ನಿಂದ ಆಗದು. ಕೃಷ್ಣ, ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ. ಯುದ್ಧವು ಕ್ಷತ್ರಿಯರ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಧ್ಯೇಯ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾರ, ಭಯಪಡುವುದೂ ಇಲ್ಲ,
ಕೊಡಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಖಂಡಿತ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅನಂತ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತಕ್ಕೆ ಸೆಳೆತಂದನ್ನು ಮರೆತಿದೆಯಾ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಸೆಳೆತಂದು ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿಡು. ಧರ್ಮನಿಷ್ಠರು, ಸ್ನೇಹಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗಣ್ಯವಾದ ರಾಕ್ಷಸ ವೃತ್ತಿಯನ್ನು ಪ್ರದರ್ಶಿಸಿದೆ. ವಾರಣಾವತದ ಹರಗಿನ ಮನೆ, ಏಕಚಕ್ರರಂಗದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ, ದ್ರೋಣಾದಿ ಗುರುಜನರ ಮಾತುಗಳನ್ನು ಧಿಕ್ಕರಿಸಿ ಸದಾ ಅನ್ಯಾಚಾರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿಯು ಯಶಸ್ಸು ಎಂದಿಗೂ ಲಭಿಸದು. ನಿಧಾನವಾಗಿ ಆಲೋಚಿಸು. ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಎಲ್ಲವನ್ನೂ ಅವರೇ ಅಪ್ಪರಿಸಿಕೊಂಡು ಹೋಗುವರು. ಮಾತಿನ ಮಲ್ಲ, ನಿನಗೇಕ ಬುದ್ಧಿ ಇಲ್ಲ. ಎಲ್ಲವನ್ನು ಅವರೇ ಅಪಹರಿಸಲು ಇದೇನು ಗೋಪಿಕಾಂಗನಿಯರ ಮನೆಯ ಬೆಣ್ಣೆ ಮುದ್ದೆ ಎಂದುಕೊಂಡೆ ಕೃಷ್ಣ? ಇದು ಕುರು ವೀರರಿಂದ ಪರಿವೃತವಾದ ಕುರು ಸಾಮ್ರಾಜ್ಯ. ಏನು ಮಾತಿನ ಮಲ್ಲನಾದರೆ ನಾನು ಛಲದಂತ ಮಲ್ಲ. ಇದನ್ನು ಚೆನ್ನಾಗಿ ತಿಳಿದಿರು. ದುರ್ಯೋಧನ, ಹೋಗಲಿ, ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡು, ಅವರು ಅದರಿಂದಲೇ ತೃಪ್ತರಾಗುವರು. ಕೃಷ್ಣ, 5 ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಊರುಗಳೇ ಸಿದ್ಧವಾಗಿವೆ. ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೂ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ದುರ್ಯೋಧನ, ನಮ್ಮ ಭೀಮಸೇನನು ಮಹಾವರಟ. ಅವನೇನಾದರೂ ಕೆರಳಿ ನಿಂತರೆ ಇಡೀ ಕುರುವನ್ನೇ ನಾಶಗೊಳಿಸುವನು. ಆದ್ದರಿಂದ ಅವನ ವಾಸಕ್ಕಾದರೂ ಒಂದು ಊರನ್ನು ಕೊಡಯ್ಯ. ಏನು ಹೇಳಿದೆ ಕೃಷ್ಣ? ಹೇಳು, ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನನ ವಾಸಕ್ಕಾದರೂ ಒಂದು ಊರನ್ನು ಕೊಡಯ್ಯ ಎಂದೆ. ಕೃಷ್ಣ, ಭ್ರಮೆ. ಕೆಟ್ಟರು ಸರಿಯ ಕೆಟ್ಟ ಕಡೆ 7 ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದು ಈ ಕೆಚ್ಚದ ಕಟ್ಟಾಳು ಕೌರವೇಶ್ವರನನ್ನು ಎಡಕ್ಕೆ ಕೇಕೆ ಹಾಕಿನ ಕಳಲ್ಲ ಆ ಪಂಚಾಲ ರಾಜ್ಯದ ರಾಜ್ಯನಂದಿನಿ ಒಂದೇ ದೊಡ್ಡನು ಕೃಷ್ಣ. ಈ ಫಲವನ್ನು ಕಲಿಯ ಅಂಶದಿಂದ ನಿರ್ಮಿತವಾದ ಹಸ್ತಿನಾವತಿರದ ಸಿಂಹಾಸನ ಹಚ್ಚಿ ಹೋದರೂ ಸರಿಯೇ. ಚಕ್ರೇಶ್ವರದ ನಾನು ಮಸಣದ ಮಂಡಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ. ಭೂತ ಪ್ರಯತ್ನಗಳು ಒಡೆಯರಾದ ಭೂತನಾಥೇಶ್ವರನೇ ಕಾಲು ಕೆರೆದು ಕನ್ನಕ್ಕೆ ನಿಂತರೂ ಛಲವನ್ನು ಬಿಡ, ನೆಲವನ್ನು ಕೊಡೆ. 7 ಮುರಹರಿಗೆ ಹಠ ಮಾಡಿ ಗೆಲ್ಲಲಿ ಒಬ್ಬ ರಾಜ್ಯವಾದ. 7 ಮುರಹರಿಗೆ ಹಠ ಮಾಡಿ ಗೆಲ್ಲಲಿ ಒಬ್ಬ ರಾಜ್ಯವ. ಛಲವನ್ನು ಬಿಡನ, ನೆಲವನ್ನು ಕೊಡನ. ಛಲವನ್ನು ಬಿಡನ, ನೆಲವನ್ನು ಕೊಡನ. ಛಲವ ಜಯಿಸಿದನ ಮುಗದಿ ಮೆರೆದ ಕೊಡುವುದಿಲ್ಲವೋ ರಾಜ್ಯವ. ತೋರಿಸುವೆ ಕೊಡುವುದಿಲ್ಲವೋ ರಾಜ್ಯವ. ಪಾಂಡು ನಂದನರು ನನ್ನೊಡನೆ ಯುದ್ಧವ. ಪಾಂಡು ನಂದನರು ನನ್ನೊಡನೆ ಯುದ್ಧವ. ನೋಡಿ ಗೆಲ್ಲಲಿ ರಜ ನೋಡಿಕೊಳ್ಳುವೆನ. ನೋಡಿ ಗೆಲ್ಲಲಿ ರಜ ನೋಡಿಕೊಳ್ಳುವೆನ. ಛಲವನ್ನು ಬಿಡನ, ನೆಲವನ್ನು ಕೊಡದ. ಛಲವನ್ನು ಬಿಡನ, ನೆಲವನ್ನು ಕೊಡದ. ಛಲವ ಜಯಿಸಿದನ ಮುಗದಿ ಮೆರೆದ ಕೊಡುವುದಿಲ್ಲವೋ ರಾಜ್ಯವ. ಕಡೆಗ ಮಾತಿದ್ದು ನಿರಂತರದಿಂದ ಕೊಡುವುದಿಲ್ಲವೋ ರಾಜ್ಯವ. ಶ್ರುತದಲ್ಲಿ ಪಾಂಡವರು ಸೋತು ದಾಸರಾಗಿದ್ದರ. ಶ್ರುತದಲ್ಲಿ ಪಾಂಡವರು ಸೋತು ದಾಸರಾಗಿ ನೀತಿಗೆ ನಡೆಯದ ಈ
ಛಲವನ್ನು ಬಿಡೆನ ನೆಲವನ್ನು ಕೊಡೆದ ಛಲವನ್ನು ಬಿಡೆನ ನೆಲವನ್ನು ಕೊಡೆದ ಛಲವ ಧೈಸಿದೆ ನಮುಗದಿ ಮೆರೆದಿಲ್ಲ ಕೊಡುವುದಿಲ್ಲವೋ ಖಡ್ಗ ಮಾತಿ ನಿರಾಂತರ ದಿನ ಕೊಡುವುದಿಲ್ಲವೋ ಬಿಡುವುದಿಲ್ಲವೋ ಕೊಡುವುದಿಲ್ಲವೋ ಕೃಷ್ಣ ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಾಯಲ್ಲಿ ಮಾತ್ರ ಸಂಧಿ ಎನ್ನುವ ನಿನ್ನಂತಹ ಕಪಟ ಕುತಂತ್ರವನ್ನು ನಾನು ಬಲ್ಲೆ ಕೃಷ್ಣ. ಹಿಂದೆ ಬಲಿ ಚಕ್ರವರ್ತಿಯನ್ನು 3 ಅಡಿ ಭೂಮಿಯನ್ನು ದಾನವಾಗಿ ಕೇಳಿ ಒಂದೆಡೆಯಿಂದ ಭೂಮಿಯನ್ನು ಮತ್ತೊಂದೆಡೆಯಿಂದ ಆಕಾಶದಿಂದ ಹಣಿದು 3ನೇ ಪಾದವನ್ನು ಬಲಿಯ ತಲೆ ಮೇಲಿಟ್ಟು ಪಾತಾಳಕ್ಕೆ ತುಳಿದ ಮಹಾನು ಭಾವನಲ್ಲವೇ ನೀನು ಕೃಷ್ಣ. 3 ಅಡಿ ಭೂಮಿಯನ್ನು ದಾನವಾಗಿ ಕೊಟ್ಟ ಆ ಬಲಿಯ ಗತಿಯಾಗಿರುವಾಗ ಇನ್ನು ನಾನೇನಾದರೂ ಒಂದು ಊರನ್ನೇನಾದರೂ ಕೊಟ್ಟರೆ ಇನ್ನು ನನ್ನ ಗತಿಯೇನೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆ ಕೃಷ್ಣ. ಒಂದು ಊರಲ್ಲ, ಒಂದು ಗೋವಿನ ಪಾದದಲ್ಲಿ ಜಾಗವನ್ನು ಕೊಡಲಾರನು, ಕೊಡುವುದೂ ಇಲ್ಲ, ಕೊಡಲಾಗದು. ಸುಮ್ಮನೆ ಹೊರಟುವಾಗು ಕೃಷ್ಣ. ಹದೇ ನಿಂತು ಒದರುವೆ, ಹದೇ ಮಾತು ಮೊಗಳುವೆ ಕೃಷ್ಣ. ಹದೇ ನಿಂತು ಒದರುವೆ, ಹದೇ ಮಾತು ಮೊಗಳುವೆ. ಲಗಿನ್ನ ಕುಲವ ಮರದಯ ಅರೆಯಲು ಕಡಿಯದೆ ಎಡುಗಲೆ. ಲಗಿನ್ನ ಕುಲವ ಮರದಯ ತಾಯಲು ಕಡಿಯದೆ ಎಡುಗಲೆ. ಸದನದಲ್ಲಿ ಪರಮ ಪುರುಷನೆಂಬ ಬಿರುದನ್ನು ಪರವೇ ಹೊರಗಿದೆ ಕೆಡುಕನೆ ಕೃಷ್ಣ. ಪರಮ ಪುರುಷನೆಂಬ ಬಿರುದನ್ನು ಪರವೆಯೇ ಹೊರಗಿದೆ ಕೆಡುಕನೆ. ಕತಿ ಬೇಡ ಕತಿ ಬೇಡ ಕೊನೆಗೂ ನನ್ನ ಮಾತುಗಳನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾದ ಸಂದೇಶವು ತಿರಸ್ಕರಿಸಿದ್ದು ಅನುಚಿತವೇ. ಯದುಕುಲ ಕಾಂಕ ಸ್ವರೂಪನೇ. ಈ ದರ್ಪಿದ ವಾಕ್ಯಗಳು ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ? ಅಗ್ರಜ, ಈ ಮುರಾರಿ ಯಮಗೆ ವಿರೋಧಿ ವೈರವನೆಂದಿಗೂ ಸಾಧಿಸು ದೊರೆಯುವನು. ವೈರವನೆಂದಿಗೂ ಸಾಧಿಸುತ್ತಿರುವನು. ನೀತಿಯ ತಿಳಿಯದ ಭೂಮಿ ಬಲಾಢ್ಯನು. ಕೃಷ್ಣ
ರಾಜಸಭೆಯಲ್ಲ, ಪಾಂಡುನಂದ್ರರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಬಲಿಷ್ಠರಾದ ಈ ವೃದ್ಧಾಪರು ನಿನ್ನ ನಿಂದನೆಯನ್ನು ಅದೇಗೆ ತದೇಕ ಚಿತ್ತವಾಗಿ ಕೇಳುತ್ತಿರುವುದು ನೋಡುವಣ್ಣ. ಸಮಯದೊಳಕಿದರೆ ಇವರೆಂತಹ ದ್ರೋಹ ಚಿಂತನೆಗೂ ಎದರತಕ್ಕವರಲ್ಲ. ಅಗ್ರಜ, ನಾವಿಲ್ಲಿ ಒಂದು ಕ್ಷಣವೂ ನಿಲ್ಲಲಾಗದು. ನಡೆ ಅಗ್ರಜ. ಸರಿಯಾಗಿ ಹೇಳಿದೆ ಸಹೋದರ. ಇಂತಹ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆಯಿರಿ, ಹೋಗೋಣ. ಗುರುರುದ್ದರೆ, ನೀವು ಈ ದುರ್ವರ್ತನವನ್ನು ದಮನ ಮಾಡದವರಾಗಲಾದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲರಿ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ನಿಮಗಿದ್ದರೆ ಕೂಡಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶದ ರಕ್ಷಣೆಗಾಗಿ ಗ್ರಾಮವನ್ನು ತ್ಯಜಿಸಬಹುದು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸಬಹುದೆಂದು ಧರ್ಮಶಾಸ್ತ್ರಗಳೇ ಹೇಳಿರುವು. ಅನೈಚ್ಛಿಕವಾದ ಈ ಯುದ್ಧದಿಂದ ಭಾರತ ವರ್ಷದ ವೀರರ ಪವಿತ್ರ ರಕ್ತವನ್ನು ಈ ಭೂಮಿಯ ಮೇಲೆ ಚೆಲ್ಲಲೇಕೆ? ಮಾನವ ಜಾತಿಯನ್ನು ಈ ರಕ್ತ ಪ್ರಳಯದಿಂದ ಉದ್ಧರಿಸುವುದಾದರೆ ನಾನು ಹೇಳಿದಂತೆ ಮಾಡಿ. ಕುಮಾರನಲ್ಲಿ ವಿದುರ, ಹೋಗಿ ಕುಮಾರನ್ನು ಕರೆದುಕೊಂಡು ಬಾ. ಯಾರು ನನ್ನನ್ನು ಕರೆಸಿದವರು? ಕುಮಾರ, ಏಕೆ ತಂದ? ಮಾತೆಯ ಮಾತನೇ ಆಲಿಸುವೀರ. ಕುಮಾರ, ಅಮ್ಮ, ಮಾತೆಯ ಮಾತನೇ ಆಲಿಸುವೀರ. ಧುರಧೀರನೇ ಧೈರ್ಯದಿ ಮಾಡೆ. ಕುಮಾರ, ಮಾತನಾಡುವ ಇಷ್ಟವಿಲ್ಲವೇ ನಿನಗೆ? ಅಗಣ್ಯ ವ್ರತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆ. ಆ ಭಗವಂತನಲ್ಲಿ ನಿನ್ನ ಕಲ್ಯಾಣವೇ ನನ್ನ ಏಕಮಾತ್ರ ಭಿಕ್ಷೆ ಕಂದ. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದ ಹನಿ ನೀರು ಬಂದರು. ನನ್ನ ಎದೆ ರಕ್ತವೇ ಬಸಿದಂತೆ ಭಾಸವಾಗುತ್ತಿತ್ತು. ಕುಮಾರ, ಇಡೀ ಈ ಚತುರ್ದಶ ಬಾನಂಗಳದಲ್ಲಿ ನೀನು ಎಲ್ಲಿ ಹುಡುಕಿದರೂ ತಾಯಿಯಂತಹ ಹಿತೈಷಿಯು, ಬಂಧುವು, ಸ್ನೇಹಿತೆಯು ಮತ್ತಾರೂ ನಿನಗೆ ದೊರಕುವುದಿಲ್ಲ. ಅದಕ್ಕಾಗಿ ಹೇಳುತ್ತಿರುವೆ, ಈ ಯುದ್ಧದ ಸಮಾಚಾರವನ್ನು ಬಿಟ್ಟು ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಂದಿಗೆ ಸಂಧಿಗೆ ಸಮ್ಮತಿಸಬಾರದೇ ಕಂದ. ಅದೇ ಮಾತು. ಅಮ್ಮ, ನಿನ್ನ ಪುತ್ರರಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ? ಇಲ್ಲ ಮಾತ. ಜಗತ್ತೆಲ್ಲವೂ ಪ್ರತಿಭಟಿಸಿದರು ಈ ದುರ್ಯೋಧನನು ಧರ್ಮಚಿತ್ತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುವೆನು. ರಾಜ್ಯವನ್ನು ಅಪೇಕ್ಷಿಸುವರು ಯುದ್ಧ ಮಾಡಿ ಅದನ್ನು ಪಡೆಯಲಿ. ಕೃಷ್ಣ, ಇದೇ ನನ್ನ ಕೊನೆಯ ಸಂದೇಶ. ನಾವು ಸಮರ ಯಜ್ಞ ದೀಕ್ಷಿತರು. ಪಾಂಡವರು ಸಂಧಿಗಳಿಂದ ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫಲನದಲ್ಲಿ, ವೀರವತಿಕರ ಘೋಷದಲ್ಲಿ. ಇದನ್ನು ಚೆನ್ನಾಗಿ ತಿಳಿದಿರು. ಇನ್ನು ನನಗೆ ಸಮಯವಿಲ್ಲ. ಹೊರಟೆ ಹೋದೆಯ? ಅಧರ್ಮದ ಸುರೇಂದ್ರ ಉನ್ಮತ್ತನಾದವನಿಗೆ ಧರ್ಮವನ್ನು ನಡೆಸುವುದಕ್ಕೆ ಸಮಯವಿಲ್ಲ. ಹಸಿದ ಬೇಟೆ ನಾಯಿಯಂತೆ ಮೃತ್ಯುವು ನಿನ್ನ ಬೆನ್ನಟ್ಟಿ ಬರುತ್ತಿರುವಾಗ ನಿನಗೆ ಇನ್ನೆಲ್ಲಿಯೇ ಸಮಯವಿರುವುದು? ಹೋಗು ಹೋಗು. ಆದರೆ ಈ ಯುದ್ಧದಲ್ಲಿ ನಿನಗೆ ಜಯ ಸಿಗುವುದಿಲ್ಲ. ನೀನು ನಾಶವಾಗಿ ಹೋಗುವೆ. ನಿನ್ನೊಂದಿಗೆ ಇಡೀ ಈ ಕುರುಕುಲವೆಲ್ಲವೂ ನಾಶವಾಗಿ ಹೋಗುವುದು.
ನಿನ್ನ ನಾಶನವನ್ನು ನೋಡುತ್ತಾ ನಿನ್ನ ಅಂಧಪಿತನು ಅಧೋಪತನೆ ಕಿಳಿಯುವನು. ಹೇ ದೇವ, ಈ ಗಾಂಧಾರಿಯ ಕಪಾಲದಲ್ಲಿ ಇನ್ನೂ ಅದೇನೇನನ್ನು ಬರೆದಿರಬೇಕಂತೆ. ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರ ಹೂಡಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧವಾದದ್ದು. ಇದೇನಿದು? ಈ ದುರ್ಯೋಧನ ಉಪಟಳವು ಇಷ್ಟೊಂದು ಮಿತಿ ಮೀರಿ ಹೋಯಿತೆ. ಪರಮಾತ್ಮ, ವಾಸುದೇವ, ಎಲ್ಲಿರುವೆ ತಂದೆ? ಪರಮಾತ್ಮ, ಬೇಡ ತಂದೆ, ಬೇಡ. ಈ ಪಾಪಮಯವಾದ ರಾಜಸಭೆಯಲ್ಲಿ ಅರೆಕ್ಷಣವೂ ನೀನು ನಿಲ್ಲಬೇಡ. ಮೊದಲಿನಿಂದ ಹೊರಟು ಹೋಗು ದೇವ. ರಾಜಮಹಿಷಿ, ದುರ್ಯೋಧನನಿಗೆ ಎದರಿ ನಾನು ಇಲ್ಲಿಂದ ಪಲಾಯನ ಮಾಡಲೆ? ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲ ಮಾತ್ರದಿಂದಲೇ ಸಂಹರಿಸಿದ ಈ ಚಕ್ರದ ತೃಷೆಯು ದರ್ಪಾಂತನಾದ ಒಬ್ಬ ದುರ್ಯೋಧನನಿಗೆ ಭಯಭೀತನಾಗಲಿ? ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ. ನಿಮ್ಮ ಲೀಲೆಗಳನ್ನು ನಾನು ಅರಿಯದವಳೆಂದು ತಿಳಿದಿರುವಿರಾ? ಆಕಾಶ ಭೂಮಿಗಳ ಅಳಿವಂತ ಪಾದ, ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಪರಮಾತ್ಮ, ಆಕಾಶ ಭೂಮಿಗಳ ಅಳಿದಂತ ಪಾದ, ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ, ಕಾನನದಿ ಕಲ್ಲಾದ ಮುನಿ ಸತಿಗೆ ಜೀವವ ತಂದ. ಅಲ್ಲವೇ ಪರಮಾತ್ಮ? ಕಾನನದಿ ಕಲ್ಲಾದ ಮುನಿ ಸತಿಗೆ ಜೀವವ ತಂದ. ರಂಗನ ಪಾದವ ನಂಬಿಹೆರಯ್ಯ, ಓ ಪಾಂಡುರಂಗ ಪ್ರಭು ವಿಠಲ, ವೇಣುಗೋಪಾಲ ರುಕ್ಮಿಣೀ ಲೋಲ. ನಿನ್ನಯ ಪಾವನ ಪಾದಗಳ ಮಹಿಮೆಯ ಬಣ್ಣಿಸಿ ಮಾತುಗಳ ಕಾಣೆನು ತಂದೆ ವಿಠಲ. ಓ ಪಾಂಡುರಂಗ ಪ್ರಭು ವಿಠಲ, ಪ್ರಭು ವಿಠಲ, ಪ್ರಭು ವಿಠಲ. ನೀವು ಭಕ್ತ ಪರಾಧೀನರಲ್ಲವೇ? ಭಕ್ತರ ಆಸೆಗಳನ್ನ ಈಡೇರಿಸುವುದು ನಿನ್ನ ಕರ್ತವ್ಯವಲ್ಲವೇ ದೇವ? ಇದು ಈ ನಿಮ್ಮ ಚರಣಗಳಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ಮೊದಲು ಇಲ್ಲಿಂದ ಹೊರಟು ಹೋಗು ತಂದೆ. ಹೇಳುತ್ತಾಳೆ, ಈ ದಿನ ನಿನ್ನ ಸಲುವಾಗಿ ನಾನು ಇಲ್ಲಿಂದ ಹೇಡಿಯಂತೆ ಪಲಾಯನ ಮಾಡಿದೆನು. ದುರ್ಯೋಧನನನ್ನು ಪ್ರಿಯ ಬಂಧುವಾಗಿ ಆಲಂಗಿಸಲು ಇಲ್ಲಿ ಬಂದೆನು. ಆದರೆ ಅವನ ಔದಾತ್ಯವು ನನ್ನನ್ನು ವೈರಿಯ ವಜ್ರಮುಷ್ಟಿಯಂತಾಗಿ ಮಾಡಿತು. ರಾಜಮಹಿಷಿ, ಇಂದು ನಿನ್ನ ಸಲುವಾಗಿ ನಾನು ಪಲಾಯನ ಮಾಡುವೆನು. ಇನ್ನೆಲ್ಲಿಗೆ ಪಲಾಯನ? ಸಾವಿರ ದುಶ್ಯಾಸನ, ಬಂಧಿಸಿರಿ ಕೃಷ್ಣನನ್ನು. ನನ್ನನ್ನು ಬಂಧಿಸುವೆಯಾ ದುರ್ಯೋಧನ? ಅದು ನಿನ್ನಿಂದಾಗದು ವ್ಯರ್ಥ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಬಿರುಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವೆಯಾ? ಅದು ನಿನ್ನಿಂದಾಗದು ವ್ಯರ್ಥ. ಈ ಬೆದರಿಕೆಯ ಮಾತುಗಳಿಂದ ಫಲವಿಲ್ಲ ಕೃಷ್ಣ. ಸಾಧನ ಕೃಷ್ಣನನ್ನು. ಈಗ ಕಟ್ಟಿರಿ ನನ್ನನ್ನು. ಅಗ್ರವನ್ನು ವರಾರಿಸು. ಈ ಕೃಷ್ಣನು ಇಲ್ಲ ಸಂಹರಿಸೋಣ. ಮಾಯೆ 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 ಮಾಯೆ. ಕರ್ಣ, ನಿನ್ನೊಡನೆ ನಾನು ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡುವೆ. ನನ್ನ ಸಂಗಡ ಬಾ.